ನಮಸ್ತೆ ವೀಕ್ಷಕರೇ, ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಕಾವ್ಯ ವಿಶ್ವಕರ್ಮ. ಎಂದಿನಂತೆ ನಕ್ಷತ್ರ ನಾಡಿ ಕಾರ್ಯಕ್ರಮದ ಮೂಲಕ ನೀವೆಲ್ಲರೂ ಕೂಡ ಸಂಖ್ಯಾಶಾಸ್ತ್ರದ ಬಗ್ಗೆ, ಜ್ಯೋತಿಷ್ಯ ಪರಿಕಲ್ಪನೆಯ ಬಗ್ಗೆ ತಿಳಿದುಕೊಳ್ಳಬಹುದಾಗಿದೆ. ನೀವು ಕೂಡ ಜ್ಯೋತಿಷ್ಯವನ್ನು ಕಲಿಬಹುದಾಗಿದೆ. ಎಸ್, ಹಾಗಾದರೆ ಯಾವಾಗ ಜ್ಯೋತಿಷ್ಯ ಕ್ಲಾಸ್ ಆರಂಭವಾಗುತ್ತೆ ನೋಡಿ. ನಕ್ಷತ್ರ ನಾಡಿ ಜ್ಯೋತಿಷ್ಯ ತರಗತಿಯನ್ನು ಪಡೆದುಕೊಂಡು ತಮ್ಮ ಜೀವನವನ್ನು ರೂಪಿಸಿಕೊಂಡು ಸುಮಾರು ಜನ ಇದ್ದಾರೆ. ಹಾಗೆ ಈಗಾಗಲೇ ದಿನೇಶ್ ಗುರೂಜಿಯವರ ನೇತೃತ್ವದಲ್ಲಿ, ಸಾರಥ್ಯದಲ್ಲಿ 65,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಜ್ಯೋತಿಷ್ಯವನ್ನು ಕೂಡ ಕಲಿತಿದ್ದಾರೆ, ತಮ್ಮ ಜೀವನವನ್ನು ಕೂಡ ರೂಪಿಸ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಹಾಗಾದರೆ 113ನೆಯ ಬ್ಯಾಚ್ ಯಾವಾಗಿಂದ ಆರಂಭವಾಗುತ್ತೆ, ಎಷ್ಟು ಕಡಿಮೆ ದರದಲ್ಲಿ ನಿಮಗೆ ಈ ಒಂದು ಜ್ಯೋತಿಷ್ಯ ಫಲಾನುಫಲದ ಒಂದು ಕೋರ್ಸನ್ನು ಮಾಡಬಹುದಾಗಿದೆ, ಈ ಕುರಿತಂತೆ ಒಂದು ಸ್ಪೆಷಲ್ ವಿಡಿಯೋ ಇದೆ. ಮೊದಲಿಗೆ ನೋಡ್ಕೊಂಡು ಬಂದ್ಬಿಡೋಣ. ನಕ್ಷತ್ರ ನಾಡಿ ಜ್ಯೋತಿಷ್ಯ ತರಗತಿ 113ನೇ ಬ್ಯಾಚ್. ಪಂಡಿತ್ ದಿನೇಶ್ ಗುರೂಜಿ ರವರೊಂದಿಗೆ ನಕ್ಷತ್ರ ನಾಡಿ ಜ್ಯೋತಿಷ್ಯದ ಶಕ್ತಿಶಾಲಿ ವಿಜ್ಞಾನದಲ್ಲಿ ನಿಮ್ಮ ಪ್ರಯಾಣವನ್ನು ಆರಂಭಿಸಿ. ಈ ಕೋರ್ಸ್ ಆರಂಭಿಕರಿಗೆ ಮಾತ್ರವಲ್ಲದೆ ಜ್ಯೋತಿಷ್ಯದ ಜ್ಞಾನವನ್ನು ಆಳವಾಗಿ ಅರಿತು ಜೀವನದಲ್ಲಿ ಅನ್ವಯಿಸಲು ಬಯಸುವ ಎಲ್ಲರಿಗೂ ಸೂಕ್ತವಾಗಿದೆ. ನಮಸ್ಕಾರ ವೀಕ್ಷಕರೇ, ನನ್ನ ಹೆಸರು ಕಿರಣ್ ಅಂತ, ಬ್ಯಾಂಗ್ಳೂರಿಂದ. ನಾನು ನಕ್ಷತ್ರ ನಾಡಿ 73rd ಬ್ಯಾಚ್ ಸ್ಟೂಡೆಂಟು. ಈ ಒಂದು ಜನ್ರೇಷನ್ ಬಗ್ಗೆ ಹೇಳೋದಾದರೆ, ನಮ್ಮ ತಂದೆ ತಾಯಿ ಅವ್ರ ಕಾಲದಲ್ಲಿ 50-50 ಅಂತಲೇ ಹೇಳ್ಬೋದು. ಬಿಕಾಸ್ 50% ಜ್ಯೋತಿಷನ ನಂಬೋರು, 50% ಜ್ಯೋತಿಷ ನಂಬ್ತಾ ಇರಲಿಲ್ಲ. ಇನ್ನು ನಮ್ಮ ಅಜ್ಜಿ ತಾತ ಅವ್ರ ಕಾಲದಲ್ಲಿ 80-20 ಅಂತಲೇ ಹೇಳ್ಬೋದು. 80% ನಮ್ಮ ಶಾಸ್ತ್ರಗಳನ್ನು, ಪಂಚಾಂಗಗಳನ್ನು ತುಂಬಾ ನಂಬೋರು. ಆ್ಯಂಡ್ ಈಗ ನಮ್ಮ ಜನ್ರೇಷನಲ್ಲಿ ಏನಾಗ್ಬಿಟ್ಟಿದೆ, ಅದು ಆಪೋಸಿಟ್ ಆಗಿಬಿಟ್ಟಿದೆ. 20:80 ಆಗಿಬಿಟ್ಟಿದೆ. ಅದರಲ್ಲೂ 20%ಅಲ್ಲಿ ತುಂಬ ಜನ ಆ್ಯಕ್ಚುಯಲ್ ಜ್ಯೋತಿಷ ಏನಾದರೂ ಎಸೆನ್ಸ್ ಅಂತ ತಿಳ್ಕೊಳ್ಳಲ್ಲ. ಆ ಒಂದು ಫಾಲ್ಸ್ ಸ್ಟೇಟ್ಮೆಂಟ್ ಆಗಲಿ, ಒಬ್ಬ ಫಾಲ್ಸ್ ಜ್ಯೋತಿಷ ಹತ್ರ ಹೋಗಿ ಅವ್ರ ಒಂದು ನಂಬಿಕೆನ ಕಳ್ಕೊಂಡಿದ್ದಾರೆ. ಸೊ ಇದು ಚೇಂಜ್ ಆಗಬೇಕು. ಸೊ ಈಗ ನಕ್ಷತ್ರ ನಾಡಿ ಕ್ಲಾಸ್ ಅಥವಾ ನಕ್ಷತ್ರ ನಾಡಿ ಸಬ್ಜೆಕ್ಟ್ ಬಗ್ಗೆ ಹೇಳೋದಾದರೆ, ಇಲ್ಲಿ ಬೆಸ್ಟ್ ಪಾರ್ಟ್ ಏನು ಅಂದರೆ, ನಿಮ್ಗೆ ಯಾವುದೇ ರೀತಿ ದೋಷ, ಈಗ ಯಾವ ರೀತಿ ಟ್ರೆಂಡ್ ನಡೀತಾ ಇದೆ, ಒಂದು ಪೂಜೆ ಆಗಿರ್ಬೋದು, ಹೋಮ, ಆ ಟೆಂಪಲ್ ವಿಸಿಟ್ ಮಾಡಿ, ಈ ಟೆಂಪಲ್ ವಿಸಿಟ್ ಮಾಡಿ, ಈ ಥರ ಯಾವುದನ್ನು ಹೇಳಲ್ಲ. ಆ್ಯಂಡ್ ಪ್ರಿಡಿಕ್ಷನ್ ವೈಸ್, ಆ್ಯಕ್ಯುರೇಸಿ ವೈಸ್ ದಿಸ್ ಇಸ್ ದ ಬೆಸ್ಟ್ ಅಂತಲೇ ಹೇಳ್ಬೋದು. ಈಗ ನೀವು ನೋಡೋದಾದರೆ, ಈಗ ಕೊರೋನಾ ಏನು ನಡೀತಾ ಇದೆ ಟ್ರೆಂಡಲ್ಲಿ, ಇದನ್ನು ಅವರು 2 ಏಪ್ರಿಲ್ 2019 ಪ್ರಿಡಿಕ್ಟ್ ಮಾಡಿದ್ದಾರೆ. ಆ್ಯಂಡ್ ನಮ್ಮ ಕೈಯಲ್ಲೂ ಕ್ಲಾಸಲ್ಲಿ ಪ್ರಶ್ನಾಶಾಸ್ತ್ರ ಅನ್ನೋ ಮೆಥಡ್ ಹಾಕಿಸಿ ನೋಡಿದಾಗ ಯಾವಾಗ ಎಂಡ್ ಆಗುತ್ತೆ, ಯಾವ ರೀತಿ ಇದ್ರ ಗ್ರಾಫ್ ಹೋಗುತ್ತೆ, ಯಾವ ರೀತಿ ಇಳಿಯುತ್ತೆ, ಇದನ್ನೆಲ್ಲ ಹೇಳ್ಕೊಟ್ಟಿದ್ದಾರೆ. ಸೊ ಇದೊಂದು ಡಿವೈನ್ ಸಬ್ಜೆಕ್ಟು. ಕಲಿದಲ್ಲೇ ಇದ್ರ ಬಗ್ಗೆ ಮಾತಾಡೋದಾಗಲಿ, ಡಿಬೇಟ್ ಮಾಡೋದಾಗಲಿ, ಕೀ ಆನ್ಸರ್ ಮಾಡೋಕ್ಕೆ ಹೋಗ್ಬಾರ್ದು, ತಪ್ಪು. ಶ್ರದ್ಧಾ ಭಕ್ತಿಯಿಂದ ಇಟ್ಟು ಕಲ್ತರೆ ಈ ಒಂದು ಡಿವೈನ್ ಸಬ್ಜೆಕ್ಟ್ ತುಂಬಾ ಈಸಿ ಆಗುತ್ತೆ ನಿಮಗೆ. ಕೋರ್ಸ್ ವಿವರಗಳು. ಪ್ರಾರಂಭ ದಿನಾಂಕ 8ನೇ ಜೂನ್ 2026. ಕೋರ್ಸ್ ಶುಲ್ಕ 7,999 ಮಾತ್ರ. ನೀವು ಪಡೆಯುವವು 15 ಲೈವ್ ಇಂಟರಾಕ್ಟಿವ್ ತರಗತಿಗಳು, ಉಚಿತ 3 ತಿಂಗಳ ಆಪ್ ಪ್ರವೇಶ, ಅಧ್ಯಯನ ಸಾಮಗ್ರಿಗಳು, ಉಚಿತ ಈ ಪ್ರಮಾಣ ಪತ್ರ. ತರಗತಿ ಸಮಯಗಳು: ಬೆಳಗ್ಗೆ 11 ರಿಂದ 12:30, ಸಂಜೆ 7:30 ರಿಂದ 9. ಇಂದೇ ನಕ್ಷತ್ರ ನಾಡಿ ಜ್ಯೋತಿಷ್ಯ ಕೋರ್ಸ್ಗೆ ಸೇರಿ ಮತ್ತು ನಿಮ್ಮ ಜೀವನವನ್ನು ರೂಪಾಂತರಗೊಳಿಸಿ. ವೀಕ್ಷಕರೇ, ನೋಡಿದ್ರಲ್ಲ, 113ನೆಯ ಬ್ಯಾಚ್ ಜೂನ್ 8ನೇ ತಾರೀಕಿನಿಂದ ಆರಂಭವಾಗ್ತಾ ಇದೆ. ಕೇವಲ 7,999 ರೂಪಾಯಿಗೆ ನೀವು ಈ ಒಂದು ಜ್ಯೋತಿಷ್ಯ ಭಂಡಾರವನ್ನು ನಿಮ್ಮದಾಗಿಸ್ಕೊಳ್ಬಹುದಾಗಿದೆ. ಬರೀ ಜ್ಯೋತಿಷ್ಯ ಅಂತಂದರೆ ಅಂದರೆ ಏನು ಕುಂಡಲಿ ಹಾಕೋದು, ಅಥವಾ ಡೇಟ್ ಆಫ್ ಬರ್ತ್ ಮೇಲೆ ಆಗಿರ್ಬೋದು, ಅಥವಾ ನಮ್ಮ ಸಂಖ್ಯಾಶಾಸ್ತ್ರ ಆಗಿರ್ಬೋದು, ಇದಷ್ಟೇ ಅಲ್ಲ, ಕಲರ್ ಥೆರಪಿ, ಇದರಲ್ಲಿ ಸಾಕಷ್ಟು ವಿಭಾಗಗಳು ಕೂಡ ಇರುವಂಥದ್ದು. ಈ ಎಲ್ಲ ವಿಚಾರಗಳ ಬಗ್ಗೆಯೂ ಕೂಡ ಗುರೂಜಿಯವರು ಕಲಿಸ್ಕೊಡ್ತಾರೆ ಅಂತ ಹೇಳ್ತಾ ಗುರೂಜಿಯವರಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಂಬಿಡೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನೀಲನಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೇಶ್ಚರಂ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ವೀಕ್ಷಕರೇ, ಇವತ್ತು ಶನಿವಾರ, ಒಂದು ವಿಶೇಷವಾದಂತಹ ದಿನ ಅಂತಲೇ ಹೇಳಬೇಕು. ನೋಡಿ, ಶನಿ ಜಯಂತಿ, ಅಮಾವಾಸ್ಯೆ, ಹಾಗೆ ಶನಿವಾರನೇ ಬಂದಿರುವಂಥದ್ದು. 13 ವರ್ಷಗಳ ನಂತರ ಈ ಒಂದು ಸುದಿನ ಬಂದಿರುವಂಥದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗುರುಗಳು ಒಂದಷ್ಟು ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ, ನೋಡ್ತಾ ಹೋಗೋಣ. ಗುರುಗಳೇ, ವೈಶಾಖ ಮಾಸದ ಕೃಷ್ಣ ಪಕ್ಷದ ಅಮಾವಾಸ್ಯೆಗೆ ಶನಿ ಜನನ ಅಂತ ಹೇಳ್ತಾರೆ. ಇದು ಯಾವ ರೀತಿ ವೈಜ್ಞಾನಿಕವಾಗಿ ತಗೊಳ್ಬೇಕು ಅಂತಂದರೆ, ಪ್ರತಿಯೊಂದು ಗ್ರಹನೂ ಸೂರ್ಯನಿಂದ ಸಿಡಿದಾಗ
ಅಮಾವಾಸ್ಯೆನೇ ಇದ್ದಿದ್ದು ಮೊದಲು. ಅಮಾವಾಸ್ಯೆ ಫಸ್ಟ್. ಆ ಟೈಮಿಂಗ್ ನಾವು ನೋಡಿದಾಗ ಸಿಡಿದಿರ್ತಕ್ಕಂಥ ಟೈಮಿಂಗ್ ಇವಾಗ ಸೆಕೆಂಡ್ಸಲ್ಲಿ ಆಗಲ್ಲ. ಯಾಕೆಂದರೆ ಸೂರ್ಯನಿಂದ 143 ಕೋಟಿ ಕಿಲೋಮೀಟರ್ ದೂರ ಇರೋದು ಶನಿ. ಸೂರ್ಯ ಅಂತ ನಾವು ತಗೊಂಡಾಗ 143 ಕೋಟಿ ಕಿಲೋಮೀಟರ್ ದೂರ, ಅಲ್ಲಿಂದ ಅಲ್ಲಿ ಅಷ್ಟು ಡಿಸ್ಟೆನ್ಸು. ಒಂದು ಲೈಟ್ ಟ್ರಾವೆಲ್ ಮಾಡಬೇಕಂದ್ರೆ ಹೆಚ್ಚು ಕಮ್ಮಿ ಲೈಟ್ ಟ್ರಾವೆಲ್ ಮಾಡಬೇಕು ಅಂತಂದರೆ ಹೆಚ್ಚು ಕಮ್ಮಿ ಒಂದು 2 ಅವರ್ ಮೇಲೆ ಆಗುತ್ತೆ. ಬರೀ ಲೈಟ್ ಸ್ಪೀಡಲ್ಲಿ ಹೋದರೆ ನಾವು ಸೂರ್ಯನಿಂದ ಶನಿ ಟಚ್ ಮಾಡಬೇಕು ಅಂದರೆ 2 ಅವರ್ ಮೇಲಾಗುತ್ತೆ ಹೆಚ್ಚು ಕಮ್ಮಿ. ಸೊ 2 ಅವರ್ ಮೇಲಾದಾಗ ಶನಿ ಯಾವ ಸ್ಪೀಡಲ್ಲಿ ಹೋಗಿದೆ ಅಂತ ಅಂದಾಜು ಮಾಡ್ಕೊಳಕ್ಕಾಗಲ್ಲ. ಅಷ್ಟು ಸ್ಪೀಡಲ್ಲಿ ಹೋಗಲ್ಲ. ಲೈಟ್ ಸ್ಪೀಡಲ್ಲಿ ಗ್ರಹಗಳು ಸ್ಫೋಟ ಆದಾಗ ಬರಲ್ಲ. ಅದನ್ನು ಒಂದು ಲೆಕ್ಕಾಚಾರ ಮಾಡಿ ವೈಶಾಖ ಮಾಸದ ಕೃಷ್ಣ ಪಕ್ಷದ ಅಮಾವಾಸ್ಯೆ, ಇದು ಶನಿ ಮಹಾತ್ಮ ಹುಟ್ಟಿರ್ತಕ್ಕಂಥ ಒಂದು ವಿಚಾರ. ಇವತ್ತೇನು ವಿಶೇಷ ಅಂತಂದರೆ ಶನಿವಾರನೇ ಬಂದಿದೆಯಲ್ಲ, ವಾರನೂ ಶನಿ ಜಯಂತಿನೂ ಕೂಡ ಆಗಿದೆ, ಅಮಾವಾಸ್ಯೆನೂ ಕೂಡ, ಅದು ಅಮಾವಾಸ್ಯೆಯಲ್ಲೇ ಹುಟ್ಟಿರ್ತಕ್ಕಂಥ, ಅದು ಎಲ್ಲ ಸೇರಿದೆ. ತಂತ್ರಗಳನ್ನು ಮಾಡ್ತಕ್ಕಂಥ ದಿವಸ ಇವತ್ತು, ತಂತ್ರಗಳು. ಹಾಗೆ ನಿಮಗೆ ಸ್ವಲ್ಪ ಟೈಮಿಂಗ್ಸ್ ಹೇಳಬೇಕು ಅಂತಂದರೆ ದಿನವಿಡೀ ಇದೆ. ನಾಳೆ ಬೆಳಗಿನ ಜಾವ 1 ಗಂಟೆವರೆಗೂ ಇದೆ. ಅಂದರೆ ಇವತ್ತೆಲ್ಲ ಮುಗಿದು ನಾಳಿನ ಜಾವ ಬೆಳಗ್ಗೆ ಇದೆ. ವಿಶೇಷ ಏನು ಅಂತಂದರೆ ಯಾವಾಗ ಶನಿಯ ಮುಂದುಗಡೆ ಅಥವಾ ಶನಿಯ ಹಿಂದುಗಡೆ ಚಂದ್ರ ಬರ್ತಾನೆ, ಅತ್ಯಂತ ಮಹತ್ವವಾದ ಕಾರ್ಯಗಳು ನಡೆಯುತ್ತೆ, ಬದಲಾವಣೆಗಳು ನಡೆಯುತ್ತೆ. ಸೋಷಿಯೋ ಎಕನಾಮಿಕಲ್ಲೂ ಆಗುತ್ತೆ, ಪೊಲಿಟಿಕಲಲ್ಲೂ ಆಗುತ್ತೆ. ಇನ್ನೊಂದು 2-3 ಡೇಸಲ್ಲಿ ಸಿಕ್ಕಾಪಟ್ಟೆ ದೊಡ್ಡ ನ್ಯೂಸ್ ಬಂದ್ಬಿಡುತ್ತೆ. ಇನ್ನು 2-3 ಡೇಸ್ ನೋಡಿ, ತುಂಬ ಚೇಂಜಸ್. ನೀವೇ ಮಾತಾಡ್ತಾ ಇರ್ತೀರ ನ್ಯೂಸಲ್ಲಿ, ಸಮಥಿಂಗ್ ಚೇಂಜಸ್ ಅಂತ 2-3 ಡೇಸಲ್ಲಿ. ಯಾಕಂದರೆ 2.5 ಡೇಸ್ ಇರುತ್ತೆ ಚಂದ್ರ. ಸೊ ಯಾವುದೇ ಒಂದು ಮಹತ್ತರವಾದ ಕಾರ್ಯ ಮಾಡಬೇಕು ಅಂದರೆ, ಯಾರದೇ ಜಾತಕ ನಾನು ನೋಡಿದ್ದೀನಿ, ಶನಿ ಹಿಂದುಗಡೆ ಎಸ್ಪೆಷಲಿ ಚಂದ್ರ ಇದ್ದರೆ ಮತ್ತು ಶನಿ ಮುಂದುಗಡೆ ಚಂದ್ರ ಇದ್ದರೆ ಜೈಗ್ಯಾಂಟಿಕ್ ಅಚೀವ್ಮೆಂಟ್ ಮಾಡಿಬಿಡ್ತಾರೆ. ಅವ್ರ ಬಳಗದಲ್ಲಿ ಯಾರೂ ಮಾಡಿರಲ್ಲ, ಇವರು ಭಾಳ ಡಿಫ್ರೆಂಟಾಗಿ ಮಾಡಿರ್ತಾರೆ. ಇದು ಶಾಸ್ತ್ರದಲ್ಲಿ ಒಂದೊಂದು ಕಡೆ ಒಂದು ರೀತಿ ಶ್ಲೋಕದ ಮುಖಾಂತರ ಕೊಟ್ಟಿದ್ದಾರೆ. ಆ ಚಂದ್ರ ಶನಿಗೆ ಬ್ಯಾಟ್ರಿ ಥರ ವರ್ಕ್ ಆಗುತ್ತೆ. ಚಂದ್ರನಿಗೆ ಭಾಳ ಪ್ರಿಯವಾಗಿರ್ತಕ್ಕಂಥದ್ದು ಅವ್ರ ತಾಯಿನೇ. ಚಂದ್ರ ತಾಯಿಗೆ ನಾವು ತಗೊಳ್ತೀವಿ, ಸೂರ್ಯನಿಗೆ ತಂದೆ, ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ಸೊ ಇವೆರಡು ಕಂಬೈನು ಭರಣಿ ನಕ್ಷತ್ರದಲ್ಲಿ, ಶುಕ್ರ ನಕ್ಷತ್ರದಲ್ಲಿ ವಿಶೇಷ. ಸೊ ಇವತ್ತು ದಯವಿಟ್ಟು ಎಲ್ಲರೂ ಕೂಡ ದಿನವಿಡೀ ಎಳ್ಳೆಣ್ಣೆಯನ್ನು ಹಚ್ಚಿ, ದಿನವಿಡೀ ಏನು ಬೆಳಗ್ಗೆನೇ ಹಚ್ಚಬೇಕು ಅನ್ನೋದು ಏನೋ ಪದ್ಧತಿಲಿದ್ರು ಕೂಡ ಮರ್ತೋಗಿದೆ. ಯಾವುದೋ ಎಣ್ಣೆ ಹಾಕಿದ್ವಿ, ಎಲ್ಲ ಬರ್ತಾವೆ ಇವಾಗೆಲ್ಲ ಅಡ್ವರ್ಟೈಸ್ಮೆಂಟಲ್ಲಿ ಬರೋದೆಲ್ಲ ಹಾಕ್ತಾರೆ, ದೀಪದ ಎಣ್ಣೆ ಅಂತೆಲ್ಲ ಹಾಕ್ತಾರೆ. ಎಳ್ಳೆಣ್ಣೆ ಇವತ್ತು ವಿಶೇಷ. ಹಾಗೆ ಬತ್ತಿ ಹಾಕಬೇಕಾದ್ರೆ 3 ಬತ್ತಿ ಹಾಕಿ, ಒಂದಕ್ಕೆ ಇನ್ನೊಂದಕ್ಕೆ 3 ಬತ್ತಿ, 6 ಬತ್ತಿ. ಇದು ಒಂದು ರೀತಿ ಈ ಸಂಖ್ಯಾಶಾಸ್ತ್ರದ ಪ್ರಕಾರ ನಾವು ಹೋಗ್ತೀವಿ ಪಾಸಿಟಿವ್ ಆಗಿ. ಅಥವಾ ಕೆಲವರು 3 ಎಳೆ ಹಾಕ್ಬಿಟ್ಟು ಸುತ್ತಬಿಟ್ಟು ದೀಪ ಹಚ್ತಾರೆ, 2 ಎಳೆ ಹಾಕ್ತಾರೆ. ಯಾವ್ದಾರು ಓಕೆ, 3 ಇರಬೇಕು, ಈ ಕಡೆ 3 ಈ ಕಡೆ 3. ಇವತ್ತು ಎಷ್ಟೊತ್ತಾರು ಮಾಡಿ, ಯಾಕಂದ್ರೆ ನೈಟೆಲ್ಲ ಸಂಜೆ ಆದರೂ ಹಚ್ಚಿ. ಇವತ್ತಾಗಿಲ್ಲ, ಆಫೀಸ್ಗೆ ಬಂದುಬಿಟ್ಟೆ, ಅಲ್ಲಿ ಆಫೀಸಲ್ಲಿದ್ದೀನಿ, ಕೇಳ್ತಾ ಇದ್ದೀನಿ ಪ್ರೋಗ್ರಾಮ್ನ, ಸಂಜೆ ಆದರೂ ಹಚ್ಬೋದು. ದಿನವಿಡೀ ಸ್ವಲ್ಪ ಉರಿಯೋ ಥರ ನೋಡಿ. ಶನಿ ಮಹತ್ವರ ಕಾರ್ಯವನ್ನು ಮಾಡ್ತಕ್ಕಂಥದ್ದಕ್ಕೆ ನಿಮ್ಮ ಜಾತಕದಲ್ಲಿ ಪ್ರಚೋದನೆ ಮಾಡ್ತಾನೆ. ಇದು ಒಂದು ವಿಶೇಷ. ಸೊ ದೇವಸ್ಥಾನಕ್ಕೆ ಹೋಗೋದು ಅದು ಲೋಕಾರೂಢಿ. ಪ್ರತಿ ಶನಿವಾರ ಸಾಕಷ್ಟು ಜನ ಶನಿ ಮಹಾತ್ಮನಿಗೆ ಒಂದು ಕರ್ಮಕಾರಕ ಅಂತ ಕರೀತಾರೆ. ಯಾಕೆ ಕರ್ಮಕಾರಕ ಕರೀತಾರೆ? ಮೇಷದಿಂದ ನೋಡಿದಾಗ 10ನೇ ಮನೆಯೇ ಶನಿ ಮನೆ, ಮಕರಾಧಿಪತಿ ಶನಿನೇ, ಲಾಭಾಧಿಪತಿನೂ ಶನಿನೇ. ಕಾಲಪುರುಷ ಜಾತಕದಲ್ಲಿ, ಕಾಲಪುರುಷ ಅಂತಂದರೆ ಜನರಲ್ ಜಾತಕ ಅಂತ, ಅಂದರೆ ಸ್ಟ್ಯಾಂಡರ್ಡ್ ಜಾತಕ ಅಂತ ಕರಿತೀವಿ. ಸ್ಟ್ಯಾಂಡರ್ಡ್ ಕಾಲಪುರುಷ ಜಾತಕದಲ್ಲಿ ಮೇಷದಿಂದ ಮೀನದಾಗ ತೊಗೊಂಡಾಗ ಕಾಲಪುರುಷ ಅಂತಂದರೆ ಒರಿಜಿನಲ್ ಫಿಕ್ಸೆಡ್ ಅಂತ ತೊಗೊಳ್ತೀವಿ.
ಸೈಡೀರಿಯಲ್ ಝೋಡಿಯಾಕ್ ಅಂತ ತಗೊಳ್ತೀವಿ, ಅಥವಾ ನಾವು ಇವಾಗ ಸದ್ಯಕ್ಕೆ ಆಯನಾಂಶದಲ್ಲಿ ಬಂದಾಗ ನಿರಾಯನ ಪದ್ಧತಿ ಚಲಿತ ಅಂತ ಕರಿತೀವಿ. ಸೊ ಅಂಥ ಒಂದು ಇದು ತಗೊಂಡಾಗ ಶಾಸ್ತ್ರದಲ್ಲಿ, ಸೊ ಇಟ್ ವಿಲ್ ಬಿ ಕ್ಲಿಯರ್ಲಿ ಎ ಫಿಕ್ಸೆಡ್ ಝೋಡಿಯಾಕ್ ಅಂತ ನಾವು ಕರಿತೀವಿ. ಆ ಫಿಕ್ಸೆಡ್ ಝೋಡಿಯಾಕ್ ಬಂದ್ಬಿಟ್ಟು 10 ಅನ್ನೊಂದು ಬಂದಿರೋದ್ರಿಂದ, ಕರ್ಮಕಾರಕ ಆಗಿರೋದ್ರಿಂದ ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ಇವತ್ತು ಸ್ವಲ್ಪ ಜಸ್ಟ್ ಪ್ರೇ ಮಾಡಿದ್ರೆ ಸಾಕು. ಓಂ ಶ್ರೀ ಶನೈಶ್ಚರಾಯ ಸ್ವಾಹ, ಓಂ ಶ್ರೀ ಶನೈಶ್ಚರಾಯ ಸ್ವಾಹ. ಅನ್ಲಿಮಿಟೆಡ್ ಹೇಳ್ಕೊಳ್ಳಿ. ಇನ್ನು ನಿಮಗೆ ಪುರಾಣ ಮಂತ್ರ ಗೊತ್ತಿದ್ರೆ ಹೇಳ್ಕೊಳ್ಳಿ, ಇಲ್ಲಾಂದರೆ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ. ಅದು ಹೇಳಕ್ಕೆ ಕಷ್ಟ ಆಗುತ್ತೆ ಅಂದರೆ ಇದೇ ಹೇಳಿ, ಓಂ ಶ್ರೀ ಶನೈಶ್ಚರಾಯ ಸ್ವಾಹ. ಸ್ವಾಹ ಅನ್ನೋದು ಹೈಯರ್ ರೆಲ್ಮ್ ಅಂತ ಕರಿತೀವಿ. ಇಟ್ ಹ್ಯಾಸ್ ಗಾಟ್ ಎ ಹೈಯರ್ ರೆಲ್ಮ್. ಲೋವರ್ ರೆಲ್ಮು ನಮಃ, ಹೈಯರ್ ರೆಲ್ಮು ಸ್ವಾಹ. ದಯವಿಟ್ಟು ಇವತ್ತು ವಿಶೇಷವಾಗಿರ್ತಕ್ಕಂಥ ದಿವಸ, ಅದ್ಭುತವಾಗಿರ್ತಕ್ಕಂಥ ದಿವಸ. ಖಂಡಿತ ಇವತ್ತು ಮಾಡಿ, ಒಳ್ಳೆಯದಾಗುತ್ತೆ. ಎಸ್ ವೀಕ್ಷಕರೇ, ಇವತ್ತು ಸುದಿನ ಅಂತಲೇ ಹೇಳ್ಬೋದು. ಈ ಒಂದು ಸುದಿನವನ್ನು ನೀವೆಲ್ಲರೂ ಕೂಡ ಉಪಯೋಗಿಸ್ಕೊಳ್ತೀರಾ ಅಂತ ಭಾವಿಸ್ತಾ ಮೊದಲ ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ನಮಸ್ತೆ, ನಾನು ಬೆಂಗಳೂರಿಂದನೇ ಕರೆ ಮಾಡ್ತಿದ್ದೀನಿ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಾನು ಮನೆ ತಗೊಳ್ಳೋ ವಿಷಯದಲ್ಲಿ ನಮ್ಮ ಹಸ್ಬೆಂಡ್ ಏನು ಮಾತಾಡಲ್ಲ, ಅವ್ರ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಬೇಕಿತ್ತು ಮೇಡಮ್. ಹಾಗಾದ್ರೆ ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ಬೋದು. 1ರಿಂದ 249 ಒಳಗೆ ಒಂದು ಸಂಖ್ಯೆಯನ್ನ ಹೇಳಿ. 78. 78. ಗುರುಗಳಿದ್ದಾರೆ, ಮಾತನಾಡಬಹುದು. ನಿಮ್ಮ ಮಾತು ಸ್ವಲ್ಪ ನನಗೆ ಸ್ಪಷ್ಟವಾಗಿ ಕೇಳಿಸ್ಲಿಲ್ಲ. ನಿಮ್ಮ ಯಜಮಾನರು ಮನೆ ಅಂತ ಅಷ್ಟೇ ಕೇಳಿಸ್ತು. ನಾವು ಮನೆ ತಗೋಬೇಕಂತಿದ್ವಿ, ಬಟ್ ನಮ್ಮ ಯಜಮಾನ್ರ ಮನಸ್ಸಲ್ಲಿ ಏನಿದೆ ಅಂತಾನೆ ಗೊತ್ತಾಗ್ತಿಲ್ಲ, ಏನು ಮಾತಾಡಲ್ಲ, ಅದ್ರ ಬಗ್ಗೆ ಡಿಸ್ಕಸ್ ಮಾಡಲ್ಲ ಗುರು. ಹೆಂಡತಿಯಾದವರು ಗಂಡನ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋದಿಲ್ಲ, ಈಗ ಗ್ರಹಗಳು ತಿಳ್ಕೊಂಡು ಹೇಳ್ಬೇಕು ಆಗಿರೋ ಪರಿಸ್ಥಿತಿ ಬಂದಿದೆ. ಇರ್ಲಿ, ಅವ್ರು ಏನು ಮಾತಾಡೋದೇ ಇಲ್ಲ ಗುರುಜಿ, ಗೊತ್ತೇ ಆಗ್ತಿಲ್ಲ ಏನಿದೆ ತಗೋಬೇಕು ಅಂತ. ಎಷ್ಟು ವರ್ಷ ಆಯ್ತು ಮದುವೆ ಆಗಿ? ಮದುವೆ 7 ಇಯರ್ಸ್ ಆಗಿದೆ ಗುರುಜಿ. 7 ಇಯರ್ಸ್. ಇನ್ನೂ 7 ಗ್ರಹಗಳು ಬಂದವೆ, ಇನ್ನೂ 2 ವರ್ಷ ಆದರೂ 9 ಗ್ರಹಗಳು ಬರ್ತವೆ. ಈಗ ನೋಡಿ, 9ನೇ ಮನೆ ಮಂಗಳ ಇಲ್ಲ, ಅವ್ರಿಗಿದೆ, ಮಾಡಬೇಕು ಅಂತಿದೆ. ಆದರೆ 9 ಅಂತಂದರೆ ಒಂಥರ ಸೈಲೆಂಟ್ ಮನುಷ್ಯ ಅಂತ ನಾವು ಕರಿತೀವಿ. 9th ಹೌಸ್ ಅಂತಂದರೆ ನ್ಯೂಟ್ರಲ್ ಥರ. ಹಾಗೆ 1 ಅಂತ ಬಂದಾಗ, ಕೇತು ಬಂದಾಗ ಸ್ವಲ್ಪ ಡಿಸಿಷನ್ ತಗೊಳ್ಳೋದಿಲ್ಲ, ಪುಷ್ ಮಾಡಬೇಕು. ಹಿರಿಯರಿಂದ ಈ ಕೆಲಸ ಆಗುತ್ತೆ. ಅವ್ರ ಅಣ್ಣ ಯಾರು ಇದ್ದಾರಾ? ಒಬ್ಬರೇ ಮಗ ಆದ್ರೆ ದೊಡ್ಡಪ್ಪನ ಮಕ್ಕಳಿದ್ದಾರೆ, ಒಬ್ಬರೇ ಮಗ. ಅವ್ರ ಮಾತು ಯಾರು ಕೇಳೋತಾರೆ. ಅಣ್ಣನ ಸ್ಥಾನದಲ್ಲಿ ಯಾರೋ ಸ್ವಲ್ಪ ಜಾಸ್ತಿ ಅವ್ರ ಮಾತು ಕೇಳ್ತಾರೆ. ಅವ್ರ ಕೈಲಿ ಒಂದು 3-4 ಸತಿ ಹೇಳಿಸಿ ಇದೊಂದು ಕೆಲಸ ಆಗುತ್ತೆ. ಯಾಕೆಂದರೆ ಈ ಫ್ರೂಟಲ್ಲಿ ಮಂಗಳ ಕಾರಕ. ಮಂಗಳ ಅಂತ ಬಂದಾಗ ಬ್ರದರ್ ಅಂತ ಬರುತ್ತೆ, ಅವರ ಹಿರಿಯರು ಅಂತ ಬರುತ್ತೆ, 9 ಅಂತ ಬರುತ್ತೆ. ಅವರಿಂದ 5-10 ಕಾಂಬಿನೇಷನ್ ಅಂದರೆ ದುಡ್ಡು ಸ್ವಲ್ಪ ಖರ್ಚು ಮಾಡಬೇಕಾಗತ್ತೆ. ಸೊ ಈ ಒಂದು ಪ್ರಶ್ನಾಶಾಸ್ತ್ರದಲ್ಲಿ ಆಗುತ್ತೆ. ಸೊ ಹಾಗೆ 4ನೇ ಮನೆಯೂ ನೋಡ್ಬೋದು ಏನಿದೆ ಅಂತ. 4ನೇ ಮನೆ, ಸೊ 4ನೇ ಮನೆಗೆ ಅವ್ರಿಗೆ ಸ್ವಲ್ಪ ಹಣದ ಖರ್ಚು ಸ್ವಲ್ಪ ತಲೆಯಿದೆ ಅಂತ ಬರ್ತಾ ಇದೆ. 8 ಬಂದಾಗ ಒಂದು ಮನೆ ಸೈಟ್ ತೊಗೊಳ್ಬೇಕು ಅಂತಂದರೆ ಸ್ವಲ್ಪ ಅವೆಲ್ಲ ಖರ್ಚಿರ್ತದಲ್ಲ, ಆ ರೀತಿಯಾಗಿರ್ತಕ್ಕಂಥದ್ದು. ಸ್ವಲ್ಪ ಇವತ್ತು ಶನಿವಾರ ಆಗಿರೋದ್ರಿಂದ ಒಂದು ಎಳ್ಳೆಣ್ಣೆಯನ್ನು ಇವತ್ತೇ ಸ್ವಲ್ಪ ಯಾರಿಗಾರು ದಾನ ಮಾಡಿ ಅಥವಾ ದೇವಸ್ಥಾನಕ್ಕೆ ಕೊಟ್ಬಿಟ್ಟು ಬನ್ನಿ. ನಿಮ್ಮ ಕೆಲಸ 8 ತಿಂಗಳಲ್ಲಿ ಆಗುತ್ತೆ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಗುರುಜಿಯವರನ್ನ ನೀವು ನೇರವಾಗಿ ಭೇಟಿ ಮಾಡಬಹುದಾಗಿದೆ. ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಭೇಟಿಯಾಗಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ಕೂಡ ಕಂಡುಕೊಳ್ಳಿ ಅಂತ ಹೇಳ್ತಾ ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ನಮಸ್ತೆ ಮೇಡಮ್. ತಮ್ಮ ಹೆಸರು ಹೇಳಿಮ್ಮ. ನನ್ನ ಹೆಸರು ಶೈಲಜಾ ಅಂತ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಅದು ನಮ್ದು ಬೋರಿಂದ ಬಗ್ಗೆ ಕೇಳ್ಬೇಕಾಯ್ತು ಮೇಡಮ್. ಉದ್ಯೋಗದ ಬಗ್ಗೆ ಅಲ್ಲ ಮೇಡಮ್, ಬೋರ್ ಕೊರ್ಸೋದ್ರ ಬಗ್ಗೆನಾ? ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ಬೋದು. 1ರಿಂದ 249 ಒಳಗೆ ಒಂದು ಸಂಖ್ಯೆಯನ್ನ ಹೇಳಿ. 59 ಮೇಡಮ್. 59. 59 ಮೇಡಮ್. ಓಕೆ, ಗುರುಗಳಿದ್ದಾರೆ, ಮಾತನಾಡಬಹುದು. ನಮಸ್ಕಾರ. ನಮಸ್ತೆ ಗುರುಜಿ. ಬೋರಿನ ವಿಚಾರದಲ್ಲಿ 10, 12, 1 ಚಂದ್ರನಲ್ಲಿ 12 ಬಂದಿದೆ. ಸೊ ಫೇಲ್ ಆಗ್ತಕ್ಕಂಥ ಚಾನ್ಸಸ್ಸು 12 ಬಂದಾಗ ಬರುತ್ತೆ ಅದು. ಯಾಕೆಂದರೆ ನಾವು ರೂಲಿಂಗ್ ಪ್ಲಾನೆಟ್ಸಲ್ಲಿ ಈ ಚಂದ್ರನ ವಿಶೇಷವಾಗಿ ನೋಡ್ತೀವಿ. 12 ಬಂದ್ಬಿಟ್ಟಿದೆ. ಸ್ವಲ್ಪ ಬೋರ್ ಹಾಕ್ಸಿದ್ರು ದುಡ್ಡು ಲಾಸ್ ಆಗೋ ಥರ ಇದೆ. ಆದರೂ ಭೂಮಿಯ ವಿಚಾರವನ್ನು ನಾವು ನೋಡಿ ಹೇಳ್ಬೋದು. 4ನೇ ಕಸ್ಪನ್ನು ನೋಡ್ತೀವಿ ಭೂಮಿ ವಿಚಾರದಲ್ಲಿ. ಭೂಮಿ ವಿಚಾರದಲ್ಲಿ ರೆಟ್ರೋಗ್ರೇಡ್ ಬಂದಿಲ್ಲ ಯಾವುದನ್ನು. ಓಕೆ, ಸ್ವಲ್ಪ ಆಳದಲ್ಲಿ ಹೋಗಬೇಕು ಅಂತ ಎರಡನ್ನೂ ಜನರಲಾಗಿ ನೋಡಿದಾಗ ಆಳದಲ್ಲೂ ಹೋಗಬೇಕು. ಭಾಳ ವಿಶೇಷ ಏನು ಅಂತಂತಂದರೆ, ಈ ಒಂದು ದಿಕ್ಕಿನ ವಿಚಾರದಲ್ಲಿ ಬಂದಾಗ ದಕ್ಷಿಣ ದಿಕ್ಕಲ್ಲಿ
ನೀರು ಇರ್ತಕ್ಕಂಥದ್ದು ಎಲ್ಲಿ ಅಂದರೆ ದಕ್ಷಿಣ ದಿಕ್ಕಲ್ಲಿ ಒಂದು ನೀರಿರ್ತಕ್ಕಂಥದ್ದು, ಅದು ಬಿಟ್ಟರೆ ವಾಯುವ್ಯ ದಿಕ್ಕಲ್ಲಿ ನೀರಿದೆ ಅಂತ ಗ್ರಹಗಳು ಹೇಳ್ತಾ ಇರ್ತಕ್ಕಂಥದ್ದು. ಯಾಕಂದರೆ ಇಲ್ಲಿ ಮಂಗಳ ಅಂತ ನಾವು ತಗೊಳ್ತೀವಿ, ಆಮೇಲೆ ಟೇಸ್ಟ್ ಬರ್ತಕ್ಕಂಥದ್ದು ಚಂದ್ರ ಅಂತ ತಗೊಳ್ತೀವಿ. ಫ್ರೂಟ್ ಕೇತು ಬಂದಾಗ ತಲೆ ಇಲ್ದರೆ ಬಾಲ ಅಂದಾಗ ನಾವು ಡೈರೆಕ್ಷನ್ಸ್ ಹೇಳೋಕ್ಕಾಗೋದಿಲ್ಲ ಅಂತ ಫ್ರೂಟಲ್ಲಿ ಬರುತ್ತೆ. ಅದು ಸೂಕ್ಷ್ಮವಾಗಿ ನಾವು ನೋಡಬೇಕು ಅಂದರೆ ಸ್ವಲ್ಪ ದಕ್ಷಿಣದಲ್ಲಿ ನೀರು ಬರ್ತಕ್ಕಂಥ ಸಾಧ್ಯತೆ ಇದೆ. 2-10 ಬಂದಾಗ ಬರುತ್ತೆ. ಮೂಲದಲ್ಲಿ ಸ್ವಲ್ಪ ರೂಲಿಂಗ್ ಪ್ಲಾನೆಟಲ್ಲಿ ಸ್ವಲ್ಪ 12 ಬಂದಾಗ ಸ್ವಲ್ಪ ಆಳದಲ್ಲಿ ಹೋಗಬೇಕು, ಖರ್ಚಾಗುತ್ತೆ, ಸಿಕ್ಕುತ್ತೆ ಅಂತ ಬಂದಿದೆ. ಚಂದ್ರನ ಪ್ರಭಾವ ನೀರಿಗೆ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಖಂಡಿತ ಬಂದಿರೋದ್ರಿಂದ ನೀರು ಬರುತ್ತೆ. ಸಾಧ್ಯವಾದಷ್ಟು ಒಂದು ನಾರ್ತ್ ವೆಸ್ಟ್ ಡೈರೆಕ್ಷನಲ್ಲಿ ನೋಡಿ, ಇಲ್ಲಾಂದರೆ ದಕ್ಷಿಣದಲ್ಲಿ ನೋಡಿ. ಅವ್ರು ಪಾಯಿಂಟ್ ಮಾಡಿದಾಗ ಇವೆರಡು ಪಾಯಿಂಟ್ ಏನಾದ್ರು ನಿಮ್ಗೆ ಸಿಕ್ಕಿದ್ರೆ ಅಲ್ಲಿ ಇವೆರಡು ಮ್ಯಾಚ್ ಆಗುತ್ತೆ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ನೀವು ಕೂಡ ಕರೆ ಮಾಡಬಹುದಾಗಿದೆ, ಮಾತನಾಡಬಹುದಾಗಿದೆ. ನೋಡಿ, ಮನೆಯಲ್ಲಿ ಶಾಂತಿ ನೆಮ್ಮದಿ ಇಲ್ಲ. ಆಕಸ್ಮಿಕವಾಗಿ ವ್ಯವಹಾರದಲ್ಲಿ ಯಾವಾಗಲೂ ಕೂಡ ಲಾಸ್ ಆಗ್ತಾನೆ ಇರುತ್ತೆ. ಯಾವುದಾದ್ರೂ ಒಂದು ಸಮಸ್ಯೆಗಳಿಗೆ ನಾವು ಸಿಲುಕೊಳ್ತಾನೆ ಇರ್ತೀವಿ ಅನ್ನೋದಾದರೆ ಏನು ಮಾಡಬೇಕು? ಸಿಂಪಲ್ ಆದಂತಹ ಒಂದು ಪರಿಹಾರ ಅಂತಂದರೆ ಅದು ಕೈಲಾಶ ಯಂತ್ರವನ್ನು ಸ್ಥಾಪನೆ ಮಾಡೋದು. ಹಾಗಾದರೆ ಕೈಲಾಶ ಯಂತ್ರವನ್ನು ಯಾವ ರೀತಿ ಆರ್ಡರ್ ಮಾಡಬೇಕು, ಯಾವ ರೀತಿ ಸ್ಥಾಪನೆ ಮಾಡಬೇಕು, ಯಾವ ಹೂವುಗಳಿಂದ ಪೂಜೆಯನ್ನು ಮಾಡಬೇಕು, ಯಾವ ರೀತಿ ಶುಭ ಫಲಗಳನ್ನು ಪಡಿಬೇಕು ಅನ್ನೋದ್ರ ಬಗ್ಗೆ ಒಂದು ಸ್ಪೆಷಲ್ ವೇಟ್ ಇದೆ, ನೋಡ್ಕೊಂಬಂದ್ಬಿಡೋಣ. ಕೈಲಾಶ ಯಂತ್ರ ಪ್ರಾಚೀನ ಹಾಗೂ ಅತ್ಯಂತ ಶಕ್ತಿಶಾಲಿ ದೈವಿಕ ಯಂತ್ರ. ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಯನ್ನು ತರಲು ಪ್ರಸಿದ್ಧವಾಗಿದೆ. ನೀವು ಉತ್ತಮ ಹಣಕಾಸು ಸ್ಥಿರತೆ, ವ್ಯವಹಾರದಲ್ಲಿ ಬೆಳವಣಿಗೆ, ಉತ್ತಮ ಆರೋಗ್ಯ ಮತ್ತು ಶಾಂತಿಪೂರ್ಣ ಕುಟುಂಬ ಜೀವನವನ್ನು ಹುಡುಕುತ್ತಿದ್ದೀರಾ? ಈ ಯಂತ್ರವು ನಕಾರಾತ್ಮಕ ಶಕ್ತಿಗಳನ್ನು ದೂರ ಮಾಡಿ, ವಾಸ್ತು ದೋಷಗಳನ್ನು ಸರಿಪಡಿಸಿ, ಸಕಾರಾತ್ಮಕತೆಯನ್ನು ಆಕರ್ಷಿಸಲು ವಿಶೇಷವಾಗಿ ರೂಪಿಸಲಾಗಿದೆ. ಶಕ್ತಿಯುತ ದೈವಿಕ ಸಂಯೋಜನೆಯಿಂದ ಈ ಯಂತ್ರವು ಸಮೃದ್ಧಿ, ಸೌಖ್ಯ ಮತ್ತು ಯಶಸ್ಸನ್ನು ನಿಮ್ಮ ಜೀವನಕ್ಕೆ ತರಲು ಸಹಾಯ ಮಾಡುತ್ತದೆ. ಈ ಪವಿತ್ರ ಕೈಲಾಶ ಯಂತ್ರವನ್ನು ನಿಮ್ಮ ಮನೆ ಅಥವಾ ಕೆಲಸದ ಸ್ಥಳದಲ್ಲಿ ಇಡಿ ಮತ್ತು ನಿಮ್ಮ ಜೀವನದಲ್ಲಿ ಆಗುವ ಅದ್ಭುತ ಬದಲಾವಣೆಯನ್ನು ಅನುಭವಿಸಿ. ಈಗಲೇ ನಕ್ಷತ್ರ ನಾಡಿಗೆ ಕರೆ ಮಾಡಿ ಮತ್ತು ನಿಮ್ಮ ಕೈಲಾಶ ಯಂತ್ರವನ್ನು ಇಂದೇ ಆರ್ಡರ್ ಮಾಡಿ. ವೀಕ್ಷಕರೇ, ನೋಡಿದ್ರಲ್ಲ, ಕೈಲಾಶ ಯಂತ್ರವನ್ನು ಯಾವ ರೀತಿ ಆರ್ಡರ್ ಮಾಡಬೇಕು. ಸ್ಕ್ರೀನ್ ಮೇಲೆ ಇರುವಂತಹ ನಂಬರ್ಗೆ ಕರೆ ಮಾಡಿ ಈಗಲೇ ಆರ್ಡರ್ ಮಾಡಿ, ಸ್ಥಾಪನೆ ಮಾಡಿ, ಪೂಜೆ ಮಾಡಿ, ನೀವು ಕೂಡ ಶುಭ ಫಲವನ್ನು ಕೂಡ ಪಡೀರಿ ಅಂತ ಹೇಳ್ತಾ ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ಮೇಡಮ್ ಗೌರವಿದರಿಂದ ಮೇಡಮ್. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತಮ್ಮ? ನನ್ನ ಮಗನ ಬಗ್ಗೆ ಮೇಡಮ್. ಓಕೆ, ಅವರ ಡೇಟ್ ಆಫ್ ಬರ್ತ್ ಹೇಳಿ. 28/3 ಮೇಡಮ್. 28/3 2014. 2014. ಓಕೆ, ಹುಟ್ಟಿದ ಸಮಯ? ಸಮಯ ಬೆಳಿಗ್ಗೆ 10:46 ಮೇಡಮ್. ಬೆಳಿಗ್ಗೆ 10:46. ಓಕೆ, ಹುಟ್ಟಿದ ಸ್ಥಳ? ಹುಟ್ಟಿದ ಸ್ಥಳ ಗೌರಿಬಿದನೂರು ಮೇಡಮ್. ಗೌರಿಬಿದನೂರು. ಯಾವ ವಿಚಾರವಾಗಿ ಕೇಳಬೇಕಾಗಿತ್ತಮ್ಮ? ಅವನು ಓದಿನ ಬಗ್ಗೆ, ಭವಿಷ್ಯ ಮುಂದೆ ಹೇಗಿದೆ ಅಂತ ಕೇಳ್ಬೇಕು ಮೇಡಮ್. ಏನ್ ಓದ್ತಾ ಇದ್ದಾರೆ ಇವಾಗ? ಇವಾಗ 6 ಪಾಸ್ ಆಗಿದೆ ಮೇಡಮ್, 7th ಹೋಗ್ಬೇಕು. ಗುರುಗಳಿದ್ದಾರೆ, ಮಾತನಾಡಬಹುದು. 6ನೇ ಕ್ಲಾಸಿಂದ 7ನೇ ಕ್ಲಾಸ್ಗೆ ಇವಾಗ ನಾನು ಜಾತಕ ನೋಡಬೇಕು. 10ನೇ ಕ್ಲಾಸ್ ಆಗಿದ್ರೆ ನೋಡ್ಬೋದಾಯಿತು. 6ನೇ ಕ್ಲಾಸ್ 1ನೇ ಕ್ಲಾಸ್ ನೋಡಿ ಸರ್ ರ್ಯಾಂಕ್ ಬರ್ತಾನ ಅಂತ ಕೆಲವರು. LKGಲಿ ರ್ಯಾಂಕ್ ಬರ್ತಾನ, ಏನು ಬರ್ತಾರೋ ಏನೋ ಇರಲಿ. ಇವಾಗಿಲ್ಲ ಘಟ್ಟದಲ್ಲಿ 2029ವರೆಗೂ ರಾಹು ಮುಗಿಯುತ್ತೆ. ಹುಟ್ಟಿದಾಗ್ಲಿಂದ ರಾಹು ದೇಶ ನಡೀತಾ ಇದೆ. 2029 ಆದಮೇಲೆ ಅವನಿಗೆ ಇನ್ನೂ 4 ವರ್ಷ ಆದಮೇಲೆ ಹೆಚ್ಚು ಕಮ್ಮಿ 10th ಮುಗಿಸ್ತಾನೆ. ಗುರುದಶ ಪ್ರಾರಂಭವಾಗುತ್ತೆ. ಗುರುದಶ ಕಾಂಬಿನೇಷನಲ್ಲಿ ನಮ್ಮ ಪ್ರಿಡಿಕ್ಷನಲ್ಲಿ ಎಜುಕೇಷನ್ ಗುರುನಲ್ಲಿ ಹೆಂಗೆ ಮಾಡ್ತಾನೆ ಇರೋದರಲ್ಲಿ ಸ್ವಲ್ಪ 5-9 ಬಂದರೆ ಸ್ವಲ್ಪ ಸೋಂಬೇರಿ. ಸೊ ನನ್ನ ಪ್ರಕಾರ ಅವ್ರಿಗೆ ಟೆಕ್ನಿಕಲ್ ಲೈನ್ ಹಾಕಿ 10ನೇ ಕ್ಲಾಸ್ ಏನಾದ್ರು ಸರಿಯಾಗಿ ಮಾಡಿಲ್ಲ ಅಂತಂದರೆ ಡಿಪ್ಲೊಮೊ ಅಥವಾ ಡಿಪ್ಲೊಮೊ ಇನ್ ಆರ್ಕಿಟೆಕ್ಟ್ ಅಂತ ಬರ್ತದೆ, ಇವ್ರಿಗೆ ಒಳ್ಳೆಯದಾಗುತ್ತೆ ಖಂಡಿತ. ಅದಾದಮೇಲೆ ಬರ್ತಕ್ಕಂಥದ್ದು 5-9 ಸೇಮ್ ಕಾಂಬಿನೇಷನ್ ಬರುತ್ತೆ. ಸ್ವಲ್ಪ ಲೋ ಸಕ್ಸಸ್ ತೋರಿಸ್ಬಿಟ್ಟಿದೆ. ಯಾವಾಗಲೂ ಸಕ್ಸಸ್ ರೇಟಲ್ಲಿ ಲೋ ತೋರಿಸ್ಬಾರ್ದು. ಯಾಕಂದರೆ ಇಲ್ಲಿ 5 ಮತ್ತು 9 ಕಾಂಬಿನೇಷನ್, 5 ಮತ್ತು 9ನೇ ನಂಬರ್ ಕಾಂಬಿನೇಷನ್ ಯಾವಾಗಲೂ ಕೂಡ ಸೋಂಬೇರಿತನ ಕಾಂಬಿನೇಷನ್ ಬರುತ್ತೆ. ಆದರೆ ಬಹಳ ಬುದ್ಧಿವಂತ, ಎಲ್ಲ ಒಳ್ಳೆ ಕಡೆ ಇದೆ. ಆದರೆ ಮನೇಲಿ ಮಲಗಿರ್ತಕ್ಕಂಥ ಕಾಂಬಿನೇಷನ್, ಅತಿ ಬುದ್ಧಿವಂತ ಮನೇಲಿ ಮಲಗಿದೆ. ಸ್ವಲ್ಪ ಅವನಿಗೆ ಪ್ರೀತಿಯಿಂದ ಮಾಡಬೇಕು. ಯಾರಿಗೆ ತುಂಬ ಬುದ್ಧಿವಂತಿರ್ತಾರೆ, ಸೋಂಬೇರಿತನ ಇರುತ್ತೆ, ಅವ್ರಿಗೆ ಜೋರು ಮಾಡಿದ್ರೆ ಇನ್ನೂ ಜಾಸ್ತಿ ನಿದ್ದೆ ಬರ್ತದೆ. ಅವ್ರನ್ನ ಕರ್ಕೊಂಡೋಗಿ ಅಲ್ಲಿ ಇಲ್ಲಿ ತಿರುಗಾಡಿಸ್ಬೇಕು. ಯಾವಾಗ 5th ಹೌಸ್ 9th ಹೌಸ್ ಬರುತ್ತೆ, ತುಂಬ ಓಡಾಡಿಸ್ಬೇಕು. ನೆಂಟರ ಮನೆ, ಅವ್ರ ಮನೆ, ಇವ್ರ ಮನೆ ಎಲ್ಲ. ಆವಾಗ ಅವ್ರಿಗೆ ಓದೋಕ್ಕೆ ಆಸಕ್ತಿ ಬರುತ್ತೆ. ಇದು ಎಲ್ಲ ಟೆಕ್ನಿಕ್ಕು. ಸೊ ಅದಕ್ಕೆ ತುಂಬ ಜನ ಈ ಜಾತಕ ನೋಡ್ಬಿಟ್ಟು, ನೋಡಮ್ಮ ಇವ್ರನ್ನ ನಿಮ್ಮ ಮಾವನ ಮನೇಲಿ ಬಿಡಿ, ನಿಮ್ಮ ತಮ್ಮನ ಮನೇಲಿ ಬಿಡಿ,
ಚಿಕ್ಕಮ್ಮನ ಮನೇಲಿ ಬಿಟ್ಬಿಡಿ ಅಲ್ಲಿ ಓದ್ತಾರೆ ಅಂತ ಅವ್ರಿಗೆ ಬೇರೆ ವಾತಾವರಣದಿದ್ದಾಗ ಓದ್ಬಿಡ್ತಾರೆ. ಅದು ಒಂದು ಕಾನ್ಸೆಪ್ಟು ನಾವು ಜ್ಯೋತಿಷದಲ್ಲಿ ಇದೆ. ಸುಮ್ಮನೆ ಎಲ್ಲದಕ್ಕೂ ಹೋಮ ಮಾಡಿ ಪೂಜೆ ಮಾಡಿ ದೇವ್ರನ್ನ ಕರೆಸಿ ಕೂರಿಸಿ ಇವ್ನು ಯಾಕೆ ಓದ್ತಾ ಇಲ್ಲ ಕೇಳೋದು, ಈ ಪೂಜೆಯಿಂದ ಅದು ಯಾಕೆ ಬೀಳ್ತಾರೋ ಅರ್ಥ ಆಗ್ತಾ ಇಲ್ಲ. ಇವತ್ತು ಪಾಪ ಶನಿ ದೇವ್ರು ಕರಿತಾ ಇದ್ದಾರೆ ನಿಮಗೆಲ್ಲ, ದಯವಿಟ್ಟು ಹೋಗಿ ಬನ್ನಿ. ಶನಿ ದೇವರು ಕರಿತಾ ಇದ್ದಾರೆ, ಹೋಗಿ ಬನ್ನಿ. ಅದು ಬಿಟ್ಬಿಟ್ಟು ಯಾವುದೋ ಏನೋ ಹೇಳ್ತಾರೆ ಪೂಜೆ ಪುನಸ್ಕಾರಗಳು, ಅದಾಕು ಇದಾಕು ಮೆಣಸಿನ್ಕಾಯಿ ಅದಾಕು ಇದಾಕು, ಯಾವುದೂ ವರ್ಕ್ ಆಗಲ್ಲ ಅವೆಲ್ಲ. ಅದು ಯಾವುದೋ ಪೂಜೆ ಹೇಳ್ಬಿಡ್ತಾರೆ ಅವರು. ಎಲ್ಲದಕ್ಕೂ ಒಂದೇ, ಓದ್ತಾ ಇಲ್ವಾ ಮೆಣಸಿನ್ಕಾಯಿ ಹಾಕ್ರಿ, ಮದುವೆ ಆಗಿಲ್ವಾ ಮೆಣಸಿನ್ಕಾಯಿ ಹಾಕ್ರಿ, ಕಾಲು ನೋವ್ತಾ ಇದೆಯಾ ಮೆಣಸಿನ್ಕಾಯಿ ಹಾಕ್ರಿ, ತಲೆ ನೋವ್ತಾ ಇದೆಯಾ ಮೆಣಸಿನ್ಕಾಯಿ ಹಾಕ್ರಿ, ಗಂಡ ಹೇಳಿದ ಮಾತು ಕೇಳ್ತಾ ಇಲ್ವಾ ಮೆಣಸಿನ್ಕಾಯಿ ಹಾಕ್ರಿ, ಎಲ್ಲದಕ್ಕೂ ಮೆಣಸಿನ್ಕಾಯಿ ಹಾಕೋದು. ಸಿ ಆ ಕಾನ್ಸೆಪ್ಟೇ ಇಲ್ಲ. ಈಗ ಡಾಕ್ಟ್ರ್ ಹತ್ರ ಹೋಗ್ಬಿಟ್ಟು ಒಂದೇ ಗುಳಿಗೆ ಕೊಡ್ತಾರೆ ನಿಮಗೆ, ಏನೋ ಇದು ತಲೆನೋವಾ ತಗೋ ಈ ಗುಳಿಗೆ, ಹೊಟ್ಟೆ ನೋವಾ ತಗೋ ಗುಳಿಗೆ, ಒಂದೊಂದಕ್ಕೂ ಬೇರೆ ಬೇರೆ. ನಮಗೆ ಕಣ್ಣು ಚೆನ್ನಾಗಿರಬೇಕು ಅಂತಂದರೆ ವೈಟಮಿನ್ಸ್ ಎ ಇಂಪಾರ್ಟೆಂಟು, ನಮಗೆ ಮಸಲ್ ಸ್ಟ್ರಾಂಗ್ ಆಗಿರಬೇಕು ಅಂತಂದಾಗ B12 ಇಂಪಾರ್ಟೆಂಟು, ನಮಗೆ ಬೋನ್ ಸ್ಟ್ರಾಂಗ್ ಇರಬೇಕು ಅಂತಂದರೆ ವೈಟಮಿನ್ ಡಿ ಇಂಪಾರ್ಟೆಂಟು. ಆ ಥರ ಒಂದೊಂದಕ್ಕೂ ಒಂದೊಂದು ಸಪ್ರೇಟ್ ಭಗವಂತ ಮಾಡಿದ್ದಾನೆ. ನಾವು ಎಲ್ಲದಕ್ಕೂ ಒಂದೇ, ಯಾವ್ದು ಮಾಡಿದ್ರು ಕೂಡ ಅಲ್ಲಿಗೆ ಮಾಡಿ, ಅದು ಹೆಂಗೆ ವರ್ಕ್ ಆಗಿಬಿಡುತ್ತೆ ಅದು. ಸೊ ದೆರ್ ಇಸ್ ಡಿಫರೆಂಟ್. ಗಂಡು ಬೇರೆ ಹೆಣ್ಣು ಬೇರೆ ಇರುತ್ತೆ, ಫಂಕ್ಷನಿಂಗ್ ಬೇರೆ ಇರುತ್ತೆ ಗಂಡಲ್ಲಿ, ಹೆಣ್ಣಲ್ಲಿ ಫಂಕ್ಷನಿಂಗ್ ಬರುತ್ತೆ, ಅಲ್ಲೇ ಪ್ರಕೃತಿಲೇ ಬೇರೆ ಬೇರೆ ಇದ್ದಾಗ ಈ ಸುಮ್ಮನೆ ಎಲ್ಲದಕ್ಕೂ ಒಂದೇ ಮಾಡ್ಬಿಟ್ಟು ಅವ್ರಿಗೆ ಗೊತ್ತಿರೋದೇ ಒಂದು ಅನಿಸುತ್ತೆ, ಅದನ್ನೇ ಮಾಡಿಸಿ ಎಲ್ಲ ಹೊಟ್ಟೋಗುತ್ತೆ, ಎಲ್ಲದಕ್ಕೂ ಒಂದೇ. ಹಂಗೆ ಯಾವುದೂ ಇಲ್ಲ, ಹಂಗೆ ವರ್ಕ್ ಆಗಲ್ಲ. ಸೊ ಅದಕ್ಕೆ ಶಿವಶಕ್ತಿ ಅಂತ ಹೇಳ್ತಾರೆ. ಶಿವಶಕ್ತಿ, ಶಿವನೂ ಅರ್ಧ, ಶಕ್ತಿನೂ ಅರ್ಧ. ಯಾವುದೂ ಕಂಪ್ಲೀಟ್ ಒಬ್ಬರೇ ಅಲ್ಲ. ಶಿವ ಕಂಪ್ಲೀಟ್ ಅಲ್ಲ ವಿತೌಟ್ ಶಕ್ತಿ, ಶಕ್ತಿ ಕಂಪ್ಲೀಟ್ ಅಲ್ಲ ವಿತೌಟ್ ಶಿವ, ಎರಡನ್ನೂ ಸೇರಬೇಕು. ಸೊ ಡ್ಯುಯಾಲಿಟಿ ಈಸ್ ವೆರಿ ಇಂಪಾರ್ಟೆಂಟ್ ಅಂತ ಬರುತ್ತೆ ನಮ್ಮ ಶಾಸ್ತ್ರದಲ್ಲಿ. ದ್ವೈತ ಸಿದ್ಧಾಂತ, ವಿಶಿಷ್ಟಾದ್ವೈತ ಸಿದ್ಧಾಂತ, ಹಾಗೆ ಅದ್ವೈತ, ಇವೆಲ್ಲ ನಾವು ನೋಡಿದಾಗ ಈ ಶಿವಶಕ್ತಿ ವಿಚಾರದಲ್ಲೇ ಎಲ್ಲ ಸುತ್ತಾಕೊಂಡಿರೋದು ಅದೆಲ್ಲ ಪಾಯಿಂಟ್ಸ್. ಸರಿ, ಒಳ್ಳೆಯದಾಗಲಿ, ಓದ್ತಾರೆ. ಆಮೇಲೆ ಒಂದು 6 ಮುಖದ ರುದ್ರಾಕ್ಷಿ ಹಾಕಿ, ಒಳ್ಳೆಯದಾಗುತ್ತೆ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು ಹೇಳಿ. ಹಲೋ, ನಮಸ್ತೆ ಮಾ, ತಮ್ಮ ಹೆಸರು ಹೇಳಿ. ನಾವು ಸಿರ್ಸಿಯಿಂದ ಮಾತಾಡೋದು. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಾವು ಸ್ಪಷ್ಟವಾಗಿ ಮಾತನಾಡಿ, ಕೇಳಿಸ್ತಾ ಇದೆ. ಹಲೋ, ಕೇಳಿಸ್ತಾ ಇದೆ, ಮಾತನಾಡಬಹುದು, ಹೇಳಿ. ಮದ್ವೆ ಬಗ್ಗೆ ಕೇಳಬೇಕಿತ್ತು. ಓಕೆ, ನಿಮ್ಮ ಡೇಟ್ ಆಫ್ ಬರ್ತ್ ಹೇಳಿ. ನಮ್ದಲ್ಲ, ನಮ್ಮ ಮನೆಯವ್ರದ್ದು ಅಕ್ಕನ ಮಗಂದು. ಅಕ್ಕನ ಮಗಂದ? ಓಕೆ, ಭಯ ಬಿಟ್ಟು ಮಾತನಾಡಿಮ್ಮ, ಏನೂ ಆಗಲ್ಲ, ಆಯ್ತಾ? ಡೇಟ್ ಆಫ್ ಬರ್ತ್ ಹೇಳಿ. ಅವನದು ಡೇಟ್ ಆಫ್ ಬರ್ತ್ 7/12/1990. 7/12/90. ಓಕೆ, ಹುಟ್ಟಿದ ಸಮಯ ಹೇಳಿ, ಟೈಮಿಂಗ್ಸ್ ಹೇಳಿಮಾ. ಮೇಡಮ್, ಹುಟ್ಟಿದ ಸಮಯ ಗೊತ್ತಿಲ್ಲ, ವಾರ ಶುಕ್ರವಾರ. ಏನಮ್ಮ ನೀನು, ಒಂದು ಡೇಟ್ ಆಫ್ ಬರ್ತ್ ಸರಿಯಾಗಿ ಹೇಳಕ್ ಬರಲ್ಲ. ಸರಿ, ಹಾಗಾದ್ರೆ ಪ್ರಶ್ನಾಶಾಸ್ತ್ರಕ್ಕೆ ಹೋಗೋಣ. ವಾರ ಗೊತ್ತಿಲ್ಲ, ಅಥವಾ ಏನಾರು ಕಳ್ಳರ ತರ ಯಾರು ಅವ್ರ ವಿಚಾರ ತಿಳ್ಕೋಬೇಕು ಅಂತ ಕೇಳ್ತಾ ಇದ್ದೀರಾ? ಏನಾಗಿದೆ ಸಮಸ್ಯೆ ಹೇಳಿ, ಹೋಗಿ ನೋಡೋಣ. ಸಮಸ್ಯೆ ಏನಮ್ಮ? ಅವನಿಗೆ ಎಲ್ಲೂ ಮದ್ವೆ ಇದು ಆಗ್ತಾ ಇಲ್ಲ, ಮದ್ವೆ ಮಾಡ್ಬೇಕು ಅಂತ ಇದ್ದೇವೆ. ಸರಿ, ಆಯ್ತು. ಮದ್ವೆ ಆಗ್ತಾ ಇಲ್ಲ ಅಂತಂದಾಗ ಮದ್ವೆಗೆ ಹೋಗ್ಬೇಕು ಅಂತಂದ್ರೆ ಯಾರು ಜಾತಕ ಕೇಳ್ತಾರಲ್ವಾ, ಡೇಟ್ ಆಫ್ ಬರ್ತ್ ಕೊಡಿ, ಟೈಮ್ ಆಫ್ ಬರ್ತ್ ಕೊಡಿ ಅಂತ, ಅದಕ್ಕೆ ಮರ್ತೋಗಿದ್ದೀರಾ ಹಂಗಾರೆ? ಅಥವಾ ಹುಟ್ಟಿರೋ ಸಮಯ ಗೊತ್ತಿಲ್ವಾ ಅವ್ರದ್ದು ನಿಮಗೆ ಮೂಲವಾಗಿ? ಅಥವಾ ಯಾವ ಭಾಷೆ ಬರುತ್ತೆ ನಿಮಗೆ? ಇಲ್ಲ ಸರ್, ಹುಟ್ಟಿದ ಸಮಯ ಚೈನೀಸ್ ಭಾಷೆ ಬರ್ತಾ ಕ್ಲೀನಾಗಿ ಮಾತಾಡಿ, ಚೈನೀಸಲ್ಲಿ ಮಾತಾಡೋಣ. ಇಲ್ಲ, ಆಕ್ಚುಲಿ ಶಿರ್ಸಿ ಭಾಗದವರಲ್ವಾ, ಕನ್ನಡ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಅವ್ರದೇ ಮಾತಾಡ್ಲಿ, ಮುದ್ದಾಮ್ ಹೇಳಿ, ಮುದ್ದಾಮ್ ಮಾತಾಡಿ. ಹೇಳಮ್ಮ, 1 to 240 ನಂಬರ್ ಹೇಳಿ ಹೋಗಿ. ಅಮ್ಮ, ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ಬೋದು. 1ರಿಂದ 249 ಒಳಗೆ ಒಂದು ಸಂಖ್ಯೆಯನ್ನ ಹೇಳಿ. ಕೇಳಿಸ್ತಾ ಇದೆಯಾ? ನನ್ನ ಟಿವಿ ನೋಡ್ಕೊಂಡು ಮಾತಾಡ್ಬೇಡಿ. 1ರಿಂದ 249 ಒಳಗೆ ಒಂದು ಸಂಖ್ಯೆನ ಹೇಳಿ. 1ರಿಂದ 49 ಒಂದು ಸಂಖ್ಯೆ. ಮತ್ತೊಮ್ಮೆ ಕರೆ ಮಾಡಿ. ಧನ್ಯವಾದಗಳು, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಎಸ್ ವೀಕ್ಷಕರೇ, ಕರೆ ಮಾಡಿದಾಗ ದಯವಿಟ್ಟು ಒಂದು ಟಿವಿ ನೋಡೋದ್ ತಮಾಷೆ ಏನು ಅಂದ್ರೆ, ಈ ರೀತಿ ಮಾತಾಡಿದ್ರೆ ಯಾವ ಹುಡುಗಿನೂ ಕೊಡಲ್ಲ. ಈ ತರ ಇನ್ಸ್ಟಾಲ್ಮೆಂಟ್ ಅಲ್ಲಿ ಮಾತಾಡಿ ಯಾವ ಹುಡುಗಿ ಆ ಹುಡುಗನ ಮದುವೆ ಆಗ್ತಾರೆ? ಅಲ್ಲಮ್ಮ, ಮಾತಲ್ಲಿ ಸ್ಪಷ್ಟತೆ. ನಿಮಗೆ ಗೊತ್ತಾಗಲ್ಲ ಮಾತಾಡೋಕ್ಕೆ ಅಂದ್ರೆ ಯಾರಾದರೂ ಮನೇಲಿರೋರಿಗೆ ಕೊಡಬೇಕಲ್ವಾ? ಈ ಕಡೆ ಸುಮ್ಮನೆ ಸಮಯ ವ್ಯರ್ಥ ಮಾಡ್ತಕ್ಕಂಥ ವಿಚಾರದಲ್ಲಿ
ಆ ಹುಡುಗನೂ ಮದುವೆ ಆಗ್ದಂಗೆ ಇದ್ದು ಬಿಡ್ತಾರೆ ಹಿಂಗೆ ಈ ಥರ ಮಾತಾಡ್ಕೊಂಡಿದ್ರೆ. ನಿಮ್ಮ ಹೆಸರೇನು, ಆ ಹುಡುಗಿ ಹೆಸರೇನು, ನಿಮ್ಮ ಹುಡುಗನ ಬಗ್ಗೆ ಹೇಳಿ ಅಂದರೆ ನಮ್ಮ ಹುಡುಗನ ಶುಕ್ರವಾರ ಹುಟ್ಟಿದ್ದಾನೆ ಶುಕ್ರವಾರ ಹುಟ್ಬಿಟ್ಟಿದ್ದಾನೆ. ಶುಕ್ರವಾರ ಹುಟ್ಟಕ್ಕೂ ಅದಕ್ಕೂ ಏನು ಸಂಬಂಧ ರೀ, ಫಸ್ಟ್ ಡೇಟ್ ಆಫ್ ಬರ್ತ್ ಟೈಮ್ ಆಫ್ ಬರ್ತ್ ಕೊಡ್ರಿ ಅಂತ ಹೇಳ್ತಾರೆ. ಸೊ ನಾನೇನು ಮಾಡೋಕ್ಕಾಗಲ್ಲ, ನಾನಾಗಿ ನಾನು ಪ್ರಶ್ನೆ ಹಾಕ್ಕೊಂಡ್ರೆ ತಪ್ಪಾಗ್ತದೆ. ಯಾಕಂದರೆ ಉದ್ದೇಶಪೂರ್ವಕವಾಗಿರೋರು ಹಾಕ್ಕೊಂಡ್ರೆ ಪ್ರಶ್ನಾಶಾಸ್ತ್ರ ಚೆನ್ನಾಗಿರುತ್ತೆ. ಉದ್ದೇಶ ಇಂಪಾರ್ಟೆಂಟು ಪ್ರಶ್ನಾಶಾಸ್ತ್ರದಲ್ಲಿ. ಉದ್ದೇಶ ಇಲ್ಲ ಅಂತಂದರೆ ನಾವು ಹಾಕ್ಕೊಂಡ್ರೆ ಅದು ಊಹೆ ಆಗುತ್ತೆ, ಅದು ಊಹೆಯಿಂದ ಆಗ್ತಕ್ಕಂಥದ್ದು. ಅದಕ್ಕೆ ಪ್ರಶ್ನಾಶಾಸ್ತ್ರಗಳು ಯಾರಾದರೂ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅಂತ ಹಾಕ್ಕೊಂಡ್ರೆ ಅಷ್ಟು ಸಮಂಜಸವಾಗಿ ಬರಲ್ಲ. ಯಾಕಂದರೆ ನಿಮಗೆ ಏನು ಬೇಕು ಅದರಿಂದ ಗ್ರಹಗಳು ಯೋಚನೆ ಮಾಡ್ತವೆ. ಇವನು ಕೇಳ್ತಾ ಇರ್ತಕ್ಕಂಥದ್ದಕ್ಕೆ ಪ್ರಶ್ನೆಗೂ ಇವನಿಗೂ ಸಂಬಂಧ ಇದೆಯಾ, ಸಂಬಂಧ ಇಲ್ಲ ಅಂದರೆ ಯಾವುದೋ ಇದು ಯಾವುದೊಂದು ಸ್ವಲ್ಪ ನಂಬರ್ ಕೊಟ್ಬಿಡ್ತಾರೆ, ಕೊಡಲ್ಲ. ಸೊ ಇದನ್ನು ಅರ್ಥ ಮಾಡ್ಕೋಬೇಕು. ಪ್ರತಿಯೊಂದು ಕ್ವಶನ್ಗೂ ಆನ್ಸರ್ ಮಾಡೋಕ್ಕೇನು ಅವ್ರು ನಮ್ಮನೆ ಆಳ ಗ್ರಹಗಳು. ನಮ್ಮ ಸ್ಟೂಡೆಂಟ್ಸ್ಗೂ ಹೇಳೋದು ಪ್ರಶ್ನಾಶಾಸ್ತ್ರದಲ್ಲಿ ಹೆಂಗೆ ಇವತ್ತು ಯಾರು ಗೆಲ್ತಾರೆ ಯಾರು ಸೋಲ್ತಾರೆ, ಈ IPL ಎಲ್ಲ ಆಡ್ತಾರಲ್ಲ ಅವೆಲ್ಲ ವರ್ಕ್ ಆಗಲ್ಲ. ನಿನಗೇನು ಲಾಭ ಅಂತ ದೇವ್ರು ಕೇಳ್ತಾನೆ. ನಿಮ್ಮ ಅಣ್ಣ ಇದ್ದಾನ ಅಲ್ಲಿ, ನಿಮ್ಮ ತಮ್ಮ ಇದ್ದಾನಾ, ಅಥವಾ ನೀನು ದುಡ್ಡು ಹಾಕಿದ್ಯಾ IPLಗೆ? ಹಂಗೆ ಅಂದರೆ IPL ದುಡ್ಡು ಹಾಕಿದರೆ ಬೆಟ್ಟಿಂಗ್ ಹೋಗ್ಬಿಡ್ತಾರೆ ಆಮೇಲೆ ಚೆನ್ನಾಗಿ, ಇಲ್ಲ ಸರ್ ಹಾಕಿದ್ದೀನಿ ಅಂತ. ಅದು ನಿಮಗೆ ಸ್ಪೆಕ್ಯುಲೇಷನ್ ಆಗಿಬಿಡ್ತದೆ. ನಿಮ್ಗೆ ಯೋಗ ಇದ್ದರೆ ಕಾಂಬಿನೇಷನ್ ತೋರಿಸುತ್ತೆ, ಯೋಗ ಇಲ್ಲ ಅಂದರೆ ಕಾಂಬಿನೇಷನ್ ಹೊಟ್ಟೋಗುತ್ತದೆ. ಇದೆಲ್ಲ ಪ್ರಶ್ನಾಶಾಸ್ತ್ರದಲ್ಲಿ ಒಂದು ಗ್ರಂಥನೇ ಬರೆದಿದ್ದಾರೆ. ಪ್ರಶ್ನಾಶಾಸ್ತ್ರ ಯಾರು ಕೇಳಬೇಕು, ಯಾವ ಸಮಯದಲ್ಲಿ ಕೇಳಬೇಕು, ಎಷ್ಟು ಸೀರಿಯಸ್ ಆಗಿ ಕೇಳಬೇಕು, ಎಷ್ಟು ಸಮಂಜಸವಾಗಿ ಕೇಳಬೇಕು, ಎಷ್ಟು ರಿಯಾಲಿಟಿಲಿ ಕೇಳಬೇಕು, ತುಂಬಾ ಇದೆ. ಸುಮ್ಮನೆ ಕೇಳೋದು ಮಾಡೋದು, ಯಾರ್ದೋ ಒಂದು ಹಾಕ್ಬಿಡ್ತಾರೆ ಅವ್ರಿಗೆ ಅನೈತಿಕ ಸಂಬಂಧ ಇದೆಯಾ, ಸುಮ್ಮನೆ ಹಾಕ್ಬಿಡೋದು, ನೋಡೋದು ಚೆಕ್ ಮಾಡೋಣ, ಹಂಗೆ ಒಳಗಡೆ ಎಲ್ಲ ತಿಳ್ಕೊಂಬಿಡೋಣ. ಯಾಕಂದ್ರೆ ಮನಸ್ಸು ನಮ್ದು ಇದೆಯಲ್ಲ, ಜಲಸಿ ಮನಸ್ಸು ಇದ್ದೇ ಇರುತ್ತೆ. ಏನೋ ಕಲ್ತ್ಬಿಟ್ಟಿರ್ತೀವಿ, ಅವ್ನು ಯಾರ ಜೊತೆ ಯಾರು ಇದಾನ ಹಿಂಗೆ ಹಾಕ್ಬಿಟ್ಟು ನೋಡೋದು, ಏನು ಅವೆಲ್ಲ ಆ ಥರದ್ದೆಲ್ಲ ವರ್ಕ್ ಆಗಲ್ಲ ಅಸ್ಟ್ರಾಲಜಿಲಿ. ಉದ್ದೇಶ ಪರ್ಫೆಕ್ಟಾಗಿರಬೇಕು, ಕೇಳ್ತಕ್ಕಂಥ ಪ್ರಶ್ನೆ ಕರೆಕ್ಟಾಗಿರಬೇಕು. ಸೊ ಹಾಗೆ 23ನೇ ತಾರೀಕು ನಮ್ಮದು ಫ್ರೀ ಕ್ಲಾಸಸ್ ಇದೆ, ಶನಿವಾರ. ಎಲ್ಲ ಕೇಳಿಸ್ಕೊಳ್ತಾ ಇದ್ದೀರಾ, ಜಾಯ್ನ್ ಆಗ್ರಪ್ಪ, ಜಾಯ್ನ್ ಆಗ್ರಿ. ಪ್ರತಿ ಸತಿ ಹೇಳ್ತಾ ಇದ್ದೀವಿ, ಫ್ರೀ ಕ್ಲಾಸಿಗೆ ಜಾಯ್ನ್ ಆಗಿ. ಅದ್ಭುತವಾಗಿ ಯಾಕೆ ಮದುವೆ ಆಗಿಲ್ಲ ಅಂತ ಅವ್ರು ಬಡ್ಕತ್ತವ್ರೆ. ಕ್ಲಾಸಿಗೆ ನಿಮ್ಮಂಥವ್ರು ಫಸ್ಟ್ ಕ್ಲಾಸಿಗೆ ಜಾಯ್ನ್ ಆಗಬೇಕು. ಯಾಕೆ ಮದುವೆ ಆಗ್ತಾಯಿಲ್ಲ, ಏನು ಕಾಂಬಿನೇಷನ್ ಇದೆ, ಅದನ್ನು ಹೇಗೆ ನಾವು ಸರಿ ದೂಗ್ಬೋದು ಅಂತ. 23ನೇ ತಾರೀಕು ಫ್ರೀ ಕ್ಲಾಸಸ್ ಇದೆ. ಜೂನ್ 8ನೇ ತಾರೀಕು ನಮ್ಮ ಮೇಯ್ನ್ ಕೋರ್ಸಸ್ 113ನೇ ಬ್ಯಾಚ್. ಒಳ್ಳೆಯದಾಗಲಿ. ಸೊ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಗುರೂಜಿಯವರು ಮಾಹಿತಿಯನ್ನು ನೀಡಿದರು. ಕಾರ್ಯಕ್ರಮ ಮುಗಿಸುವಂತಹ ಹಂತಕ್ಕೆ ತಲುಪುತ್ತವೆ. ಧನ್ಯವಾದಗಳು ಗುರುಗಳೇ. ಸರ್ವೇ ಜನ ಸುಖಿನೋ ಭವಂತು. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಬೀಟ್, ನ್ಯಾಯ ನಮ್ಮೊಂದಿಗೆ, ನಾವು ನಿಮ್ಮೊಂದಿಗೆ. ನಮಃ ಹರಿ ಓಂ. ನನ್ನ ಹೆಸರು ಮಂಜುನಾಥ್ ಅಂತ. ನಾನು 108 ನಕ್ಷತ್ರ ನಾಡಿ ಸ್ಟೂಡೆಂಟ್ಸು. ಪಂಡಿತ್ ದಿನೇಶ್ ಗುರೂಜಿ ಅವ್ರ ಹತ್ರ ನಾನು ಜ್ಯೋತಿಷ ಶಾಸ್ತ್ರ ಅಧ್ಯಯನ ಮಾಡ್ತಾಯಿದ್ದೀನಿ. ಪ್ರತಿಯೊಬ್ಬರು ಮನೆಗೆ ಎಜುಕೇಷನ್ ಎಷ್ಟು ಇಂಪಾರ್ಟೆಂಟೋ ಅಷ್ಟೇ ಇಂಪಾರ್ಟೆಂಟು ಜ್ಯೋತಿಷ ಶಾಸ್ತ್ರ. ಅದನ್ನು ಪ್ರತಿಯೊಬ್ಬರ ಮನೆಯಲ್ಲೂ ಕಲಿಬೇಕು, ಎಲ್ಲರೂ ತಿಳ್ಕೊಬೇಕು. ಜೀವನಕ್ಕೆ ತುಂಬಾ ಮಹತ್ವವಾದದ್ದು. ಯಾರು ನೆಗ್ಲೆಕ್ಟ್ ಮಾಡಬಾರ್ದು. ಪ್ರತಿಯೊಂದು ವಿಷಯನೂ ಕೂಡ ನಾವು ಇದರಲ್ಲಿ ತಿಳ್ಕೊಂಡು ಅದರಿಂದ ನಾವು ನಡ್ಕೊಂಡು ಹೋಗ್ಬೋದು. ಸೊ ನಾನು ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೊತೀನಿ, ಪ್ರತಿಯೊಬ್ಬರೂ ನಕ್ಷತ್ರ ನಾಡಿಗೆ ಸೇರ್ಕೊಳ್ಳಿ, ಇದನ್ನು ಕಲೀರಿ. ನಿಮ್ಮ ಜೀವನ ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು.